ಹೇ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಇದುವರೆಗೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕ್ ಅಲ್ಲಿ ನಾವು ಹರ್ಬಲ್ ಲೈಫ್ ಶೇಕ್ ನ ಮಾರ್ನಿಂಗ್ ತಗೊಂಡ್ರೆ ಒಳ್ಳೇದಾ ಅಥವಾ ಈವ್ನಿಂಗ್ ತಗೊಂಡ್ರೆ ಒಳ್ಳೇದಾ ಅಂತ ನೋಡೋಣ. ನಾನು ಇದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್ ನ ಮಾಡ್ತೀನಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಶೇಕ್ ದು ಬೆನಿಫಿಟ್ ಪೂರ್ತಿ ಸಿಗ್ಬೇಕು ಅಂದ್ರೆ ನೀವು ಮೇಂಟೈನ್ ಮಾಡಬೇಕಾಗಿರೋದು ಬಂದು ಫಸ್ಟ್ ನೀವು ಮಾರ್ನಿಂಗ್ ಎಷ್ಟು ಗಂಟೆಗೆ ಎದ್ದೊಳ್ತೀರಾ ಅನ್ನೋದು ನೋಟ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್ ಬಂದು ಅಫ್ರೆಶ್ ನ ಯಾವ ಟೈಮಿಗೆ ತಗೋತೀರಾ, ನೀರ್ ಎಷ್ಟು ಹಾಕ್ಬಿಟ್ಟು ತಗೋತೀರಾ, ಮತ್ತೆ ಯಾವ ಬಿಸಿನಲ್ಲಿ ತಗೋತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಫ್ರೆಶ್ ನ ನೀವು ಜಾಸ್ತಿ ಗಾಳಿ ಓಡಾಡದೇ ಇರೋ ಕಡೆ ತಗೊಳ್ಳಿ, ಯಾಕಂದ್ರೆ ಆ ಬಿಸಿಗೆ ನಿಮಗೆ ಸ್ವೆಟ್ ಆದ್ರೇನೆ ವೆಯ್ಟ್ ಲಾಸ್ ಪ್ರೊಸೆಸ್ ಬೇಗ ಆಗೋದು. ಆ್ಯಂಡ್ ಅಫ್ರೆಶ್ ಕ್ಯಾಲರೀಸ್ನ ಬರ್ನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಅಫ್ರೆಶ್ನ ಕುಡಿತೀರಾ, ಆದರೆ ಅದರಲ್ಲಿ ಮಾಡೋ ಮಿಸ್ಟೇಕ್ಸ್ ಏನೇನಂದರೆ ನೀವು ವರ್ಕೌಟು ಅಥವಾ ಜಾಗಿಂಗ್ ಆ್ಯಂಡ್ ವಾಕಿಂಗ್ ಹೋಗೋದಕ್ಕಿಂತ ಮುಂಚೆನೇ ಕುಡಿದ್ಬಿಟ್ಟು ಹೋಗ್ತೀರಾ. ಇನ್ಮೇಲೆ ಆ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ. ನೀವು ವರ್ಕೌಟ್, ಜಾಗಿಂಗ್ ಅಥವಾ ವಾಕಿಂಗ್ ಹೋಗ್ತಿದ್ದೀರಾ ಅಂದರೆ ಒಂದು 30 ಮಿನಿಟ್ಸ್ ಬಿಫೋರ್ ತೊಗೊಳ್ಳಿ ಅಫ್ರೆಶ್ನ. ಆ್ಯಂಡ್ ಜಾಗಿಂಗ್ ಮುಗಿಸ್ಕೊಂಡು ಬಂದಮೇಲೆ ಒಂದು 30 ಮಿನಿಟ್ಸ್ ಆದಮೇಲೆ ತೊಗೊಳ್ಳಿ. ಯಾಕಂದರೆ ನೀವು ಜಾಗಿಂಗ್ ಅಥವಾ ವಾಕಿಂಗ್ ಹೋಗಿ ಬಂದಿದ್ದ ತಕ್ಷಣ ನೀವು ಅಫ್ರೆಶ್ನ ಕುಡಿದ್ರೆ ನೀವು ವರ್ಕೌಟ್ ಮಾಡಿದ್ದಕ್ಕೆ ಏನೂ ಯೂಸ್ ಇರಲ್ಲ. ಇದಾದಮೇಲೆ ನೀವು ಸ್ಯಾಲಡ್ನ ಹೆಂಗೆ ತಗೋತೀರಾ ಅಂತ ನೋಡಿ. ಇನ್ ಬಿಟ್ವೀನ್ ತಗೋತೀರಾ ಅಥವಾ ಆಫ್ಟರ್ ಫುಡ್ ತಗೋತೀರಾ ಅಂತ. ನೀವು ಹರ್ಬಲ್ ಲೈಫ್ ಶೇಕ್ನ ತಗೋತೀರಾ ಆ್ಯಂಡ್ ಅರ್ಧ ಶೇಕ್ ಕುಡ್ದಾದ್ಮೇಲೆ ಸ್ಯಾಲಡ್ನ ತಗೊಳ್ಳಿ. ಒಂದು 5 ಮಿನಿಟ್ಸ್ ಗ್ಯಾಪ್ ಬಿಟ್ಬಿಟ್ಟು ಮಿಕ್ಕಿದ ಶೇಕ್ನ ಕುಡೀರಿ. ನೀವು ಈ ಥರ ಶೇಕ್ನ ಕುಡಿದ್ಬಿಟ್ಟು ಸ್ಯಾಲಡ್ಸ್ನ ತೊಗೊಂಡ್ರೆ ನಿಮಗೆ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಪ್ರೊಸೆಸಲ್ಲಿ ಬೇಗ ಹೆಲ್ಪ್ ಮಾಡುತ್ತೆ. ಸರಿ, ಬನ್ನಿ ಶೇಕ್ನ ಹೆಂಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಮಾರ್ನಿಂಗ್ ಶೇಕ್ ಟೈಮ್ ಬಂದ್ಬಿಟ್ಟು 8ರಿಂದ 8:30. ನೀವು ಈ ಟೈಮಲ್ಲಿ ಶೇಕ್ನ ಕುಡಿದ್ರೆ ನಿಮ್ಮ ಬಾಡಿ ನ್ಯೂಟ್ರಿಷನ್ನ ಅಬ್ಸರ್ವ್ ಮಾಡುತ್ತೆ ಮತ್ತು ವೆಯ್ಟ್ ಲಾಸ್ ಮತ್ತು ವೆಯ್ಟ್ ಗೇನ್ ಪ್ರೊಸೆಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ನೀವು ಮಾರ್ನಿಂಗ್ ಶೇಕ್ ಬಂದ್ಬಿಟ್ಟು ಫಾರ್ಮುಲಾ 1 ಮತ್ತು ಪ್ರೋಟೀನ್ ಜೊತೆ ತಗೊಳ್ಳಿ. ಪ್ರೋಟೀನ್ ಬಂದು ನೀವು ಒಂದು 80 kg ಇದ್ದೀರಾ ಅಂದರೆ 80 ಗ್ರಾಮ್ಸ್ ಆಫ್ ಪ್ರೋಟೀನ್ ಬೇಕು. 90 kg ಇದ್ದೀರಾ ಅಂದರೆ 90 ಗ್ರಾಮ್ಸ್ ಆಫ್ ಪ್ರೋಟೀನ್ ಬೇಕು. ಇದು ಬಂದ್ಬಿಟ್ಟು ನಿಮ್ಮ ಹೋಲ್ ಡೇಗೆ. ಫಾರ್ಮುಲಾ 1 3 ಸ್ಕೂಪ್, ಪ್ರೋಟೀನ್ 1 ಸ್ಕೂಪ್ ತಗೊಳ್ಳಿ. ಜೊತೆಗೆ 250 ml ಆಫ್ ಐಸ್ ವಾಟರ್ ಇಲ್ಲ ನಾರ್ಮಲ್ ವಾಟರ್ ಅಥವಾ ಐಸ್ ಕ್ಯೂಬ್ನ ತಗೊಳ್ಳಿ. ನೀವು ಐಸ್ ಕ್ಯೂಬ್ ಅಥವಾ ಐಸ್ ವಾಟರ್ನ ತಗೊಂಡ್ರೆ ನಿಮ್ಮ ಶೇಕ್ದು ಟೇಸ್ಟ್ನ ಇಂಪ್ರೂವ್ ಮಾಡಿಕೊಡುತ್ತೆ. ನೀವು ಮಾರ್ನಿಂಗ್ 1 ಟೈಮ್ ಶೇಕ್ ಕುಡಿದ್ರೆ ಅದರಲ್ಲಿ ಬಂದ್ಬಿಟ್ಟು 257 ಕ್ಯಾಲರೀಸ್ ಇರುತ್ತೆ. ನೀವು ಮಾರ್ನಿಂಗ್ ಒಂದು 4 to 5 ಇಡ್ಲಿ ತಿಂದರೆ ಏನು ಕ್ಯಾಲರೀಸ್ ಸಿಗುತ್ತೋ ಆ ಕ್ಯಾಲರೀಸ್ ಬಂದು ಈ 1 ಟೈಮ್ ಶೇಕ್ನಲ್ಲಿದೆ ಆ್ಯಂಡ್ ನಿಮ್ಮ ಹೊಟ್ಟೆನ ಫಿಲ್ ಮಾಡುತ್ತೆ. ನೀವು ನೈಟ್ ಟೈಮಲ್ಲಿ ಶೇಕ್ ತಗೋತಿದ್ದೀರಾ ಅಂದರೆ ಫಾರ್ಮುಲಾ 1 ಜೊತೆ ಆಕ್ಟಿವ್ ಫೈಬರ್ನ ತಗೊಳ್ಳಿ. ಈ ಆಕ್ಟಿವ್ ಫೈಬರ್ ಬಂದ್ಬಿಟ್ಟು ನಿಮ್ಮ ಬಾಡಿಗೆ ಬೇಕಾದ ನಾರಿನಂಶನ ಕೊಡುತ್ತೆ. ಸರಿ, ನೈಟ್ ಟೈಮು ಶೇಕ್ ಹೆಂಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. 3 ಸ್ಕೂಪ್ ಆಫ್ ಫಾರ್ಮುಲಾ 1ನ ತಗೊಳ್ಳಿ ಆ್ಯಂಡ್ 1 ಸ್ಕೂಪ್ ಆಫ್ ಆಕ್ಟಿವ್ ಫೈಬರ್ನ ತಗೊಳ್ಳಿ. 250 ml ಆಫ್ ಐಸ್ ವಾಟರ್, ನಾರ್ಮಲ್ ವಾಟರ್ ಅಥವಾ ಐಸ್ ಕ್ಯೂಬ್ನ ತಗೊಳ್ಳಿ. ಬ್ಲೆಂಡ್ ಮಾಡ್ಕೊಳ್ಳಿ, ನಿಮಗೆ ಶೇಕ್ ರೆಡಿ ಆಯಿತು. ನೀವು ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಬಾಡಿಗೆ ಪ್ರೋಟೀನ್ ಮತ್ತು ಆಕ್ಟಿವ್ ಫೈಬರ್ ತುಂಬಾ ಇಂಪಾರ್ಟೆಂಟ್. ನೀವು ಡೈಲಿ ಬೇಸಿಸ್ನಲ್ಲಿ ನಾನು ಹೇಳಿದ ಥರ ಶೇಕ್ನ ಪ್ರಿಪೇರ್ ಮಾಡಿ ತೊಗೊಂಡ್ರೆ ನಿಮ್ಮ ವೆಯ್ಟ್ ಲಾಸ್ ಪ್ರೊಸೆಸ್ ತುಂಬ ಬೇಗ ಆಗುತ್ತೆ. ಆ್ಯಂಡ್ ಇನ್ನೂ ಸ್ವಲ್ಪ ಜನಕ್ಕೆ ಅಫ್ರೆಶ್ನ ಒಂದು ದಿವಸಕ್ಕೆ ಎಷ್ಟು ಸತಿ ಕುಡಿಬೋದು ಅಂತ ಪ್ರಾಪರಾಗಿ ಗೊತ್ತಿರಲ್ಲ. ಅಫ್ರೆಶ್ನ ಒಂದು ದಿವಸಕ್ಕೆ 5 to 6 ಟೈಮ್ಸ್ ಕುಡಿಬೋದು. ಅಫ್ರೆಶ್ನ ಯಾವ್ಯಾವ ಟೈಮಲ್ಲಿ ಕುಡಿಬೇಕು ಆ್ಯಂಡ್ ಹೆಂಗೆ ಕುಡಿಬೇಕು ಅಂತ ಗೊತ್ತಿಲ್ಲ ಅಂದರೆ ಕೆಳಗಿರೋ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಗೈಡ್ ಮಾಡ್ತೀನಿ ಆ್ಯಂಡ್ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ. Thank you for watching guys. Have a nice day.